ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇವೆ. ಈ ಒಂದು ಒಳ್ಳೆಯ ದಿನಕ್ಕಾಗಿ ನಿಮ್ಮನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಭೇಟಿಯಾಗುವ ಮೂಲಕ ಯೇಸು ಕ್ರಿಸ್ತನು ಈ ಶ್ರಮ ಮರಣಗಳ ದಿನಗಳನ್ನು ನಾವು ಆಚರಿಸುವಂತಹ ದಿನಗಳಾಗಿದೆ. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿ 2000 ವರ್ಷಗಳಾಗಿ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಏತಕ್ಕಾಗಿ ಹುಟ್ಟಿದರು? ಆತನು ಇಡೀ ಲೋಕದ ರಕ್ಷಣೆಗಾಗಿ ಹುಟ್ಟಿ ಬಂದರು. ಎರಡನೇದಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ಅನೇಕ ಅದ್ಭುತಗಳನ್ನು ಸಹ ಮಾಡಿದರು. ಅದು ಮಾತ್ರವಲ್ಲ, ಮೂರನೇದಾಗಿ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪ ಶಾಪಗಳ ನಿವಾರಣೆಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟರು. ಕಡೆಯ ಪ್ರಾಣ ಕೊಡುವ ಉದ್ದೇಶ, ನಾವು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ರೋಮಾಪುರದ ಪತ್ರಿಕೆ 3:23 ಹೇಳ್ತದೆ. ಆದ್ದರಿಂದ ಪ್ರಿಯರಾದ ದೇವಜನರೇ, ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪ ನಿವಾರಣೆಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟರು. ಆ ಪ್ರಾಣ ಕೊಡುವ ಉದ್ದೇಶವೂ ಇದೆ. ಈಗ ನಾವು ಮಾಡಿದ ಪಾಪವನ್ನು ನಾವು ತೀರಿಸುವುದಕ್ಕೆ ಸಾಧ್ಯವಿಲ್ಲ. ಈ ದಿನ ಪ್ರತಿಯೊಂದು ಮನುಷ್ಯನು ನಾವು ಮಾಡುವ ಪಾಪಗಳನ್ನು ಪರಿಹಾರಕ್ಕಾಗಿ ಅನೇಕ ವಿಧವಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ದೇಹ ದಂಡನೆ ಮಾಡ್ತಾ ಇದ್ದಾರೆ, ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾರೆ, ಅನ್ನದಾನ ಮಾಡ್ತಾ ಇದ್ದಾರೆ, ಭಿಕ್ಷುಕರಿಗೆ ದಾನ ಮಾಡ್ತಾ ಇದ್ದಾರೆ, ನಾನಾ ವಿಧವಾದ ಕೊಳಗಳಲ್ಲಿ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡ್ತಾ ಇದ್ದಾರೆ. ಆದರೆ ಅದರಿಂದ ಮನುಷ್ಯನು ಮಾಡಿದ ಪಾಪ ಪರಿಹಾರವಾಗುವುದಿಲ್ಲ. ಆದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ನಿಮ್ಮ ಇಡೀ ಲೋಕದ ಜನರ ಪಾಪಗಳನ್ನು ಯೇಸುವಿನ ರಕ್ತವನ್ನು ಸುರಿಯುವ ಮೂಲಕ ಆತನು ತನ್ನ ರಕ್ತದ ಮೂಲಕ ನಮ್ಮೆಲ್ಲರ ಪಾಪವನ್ನು ಪರಿಹಾರ ಮಾಡೋರಾಗಿದ್ದಾರೆ. ಆದ್ದರಿಂದ ಪ್ರಿಯರಾದ ದೇವಜನರೇ, ಮುಖ್ಯವಾಗಿ ಈ ಒಂದು ಗುಡ್ ಫ್ರೈಡೇ ವಾರದಲ್ಲಿ ನಾವು ಇರುವುದರಿಂದ ಯೇಸು ಕ್ರಿಸ್ತನು ನುಡಿದ ಸಪ್ತ ನುಡಿಗಳು ಅಂದರೆ 7 ಸುಮಧುರವಾದ ವಾಕ್ಯಗಳನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಈ ದಿನ ನಾವು ಮೊದಲನೇ ವಾಕ್ಯವನ್ನು ಧ್ಯಾನಿಸೋಣ. ದೇವರ ವಾಕ್ಯ ಹೇಳಿದ ಪ್ರಕಾರ ಲೂಕನು ಬರೆದ ಸುವಾರ್ತೆ 23:34 ವಾಕ್ಯದಲ್ಲಿ ನಾವು ನೋಡುತ್ತೇವೆ, ತಂದೆಯೇ ಇವರನ್ನು ಕ್ಷಮಿಸು, ಇವರು ಏನು ತಪ್ಪು ಮಾಡುತ್ತಾರೋ ಇವರು ಅರಿಯರು ಎಂಬುದಾಗಿ. ಪ್ರಿಯರಾದ ದೇವಜನರೇ, ಈ ಲೋಕದಲ್ಲಿ ಕ್ಷಮೆ ಅನ್ನುವಂಥ ಒಂದು ಒಳ್ಳೆಯ ಉತ್ತಮವಾದ ಗುಣ ಅದು ಯೇಸು ಕ್ರಿಸ್ತನಿಂದ ಮಾತ್ರವೇ ನಾವು ನೋಡಲಿಕ್ಕೆ ಸಾಧ್ಯ. ಕಾರಣ ಏನೆಂದರೆ, ಈ ಲೋಕದಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ತನ್ನ ತಪ್ಪುಗಳನ್ನು ಸಾರಿ ಕೇಳು ಅಂದ್ರೂ ಯಾರೂ ಕೇಳೋದಿಲ್ಲ. ಆದರೆ ಯೇಸು ಕ್ರಿಸ್ತನು ನಾವು ಪಾಪಿಗಳಾಗಿದ್ದಾಗಲೂ, ಕೆಟ್ಟವರಾಗಿದ್ದಾಗಲೂ, ದುಷ್ಟರಾಗಿದ್ದಾಗಲೂ ಯೇಸು ಕ್ರಿಸ್ತ ನಮ್ಮ ಮೇಲೆ ಪ್ರೀತಿಯನ್ನು ತೋರುವ ಕಾರಣದಿಂದ ಆತನು ದೇವ ಕುಮಾರನಾಗಿದ್ದನು. ಆತನು ಹಾಗೆ ಮನುಷ್ಯ ಕುಮಾರನಾಗಿದ್ದನು. 100ರಷ್ಟು ದೇವರು, 100ರಷ್ಟು ಮನುಷ್ಯನಾಗಿ ಬಂದನು. ಕಾರಣ ನಮ್ಮೆಲ್ಲರ ಪಾಪವನ್ನು ಶಿಲುಬೆಯಲ್ಲಿ ಅವರು ಹೊತ್ತು ನಮಗೋಸ್ಕರ ಅವರು ಬಿಡುಗಡೆ ಮಾಡಲಿಕ್ಕಾಗಿ ಬಂದರು. ಪ್ರಿಯರಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ದೇವರು ಈ ಲೋಕದಲ್ಲಿ ಬಂದು, ದೇವರು ಹೇಳ್ತಾರೆ ಯೋಹಾನ 3:16 ಲೋಕದಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಯೇಸುವನ್ನು ಕೊಟ್ಟರು. ಹೌದು ಪ್ರಿಯರಾದವರೇ, ಈ ಲೋಕದಲ್ಲಿ ಕ್ಷಮಾಪಣೆ ಅನ್ನೋದು ತುಂಬ ಪ್ರಾಮುಖ್ಯ. ಯೇಸು ಕ್ರಿಸ್ತನು ಇಡೀ ಮಾನವ ಕುಲ ಪಾಪ ಮಾಡಿದಾಗ ಅವರು ಒಂದು ಮಾತು ಶಿಲುಬೆಯಲ್ಲಿದ್ದಾಗ ಅವರು ಹೇಳ್ತಾ ಇದ್ದಾರೆ, ಅದ್ಭುತವಾದ ಮಾತು, ನಮ್ಮೆಲ್ಲರನ್ನು ಕ್ಷಮಿಸುವ ಮಾತು. ನಮಗೂ ದೇವರಿಗೂ ನಾವು ಮಾಡಿದಾದ ಪಾಪದಿಂದ ನಮಗೂ ದೇವರಿಗಿದ್ದಂಥ ಸಂಬಂಧಗಳು ಮುರಿದು ಹಾಕಲ್ಪಟ್ಟಿತ್ತು. ಆದರೆ ಯೇಸು ಕ್ರಿಸ್ತನು ಪ್ರೀತಿಯಿಂದ ತನ್ನ ಪಾಪವನ್ನು ಕ್ಷಮಿಸುವ ಮೂಲಕ ಪ್ರತಿಯೊಬ್ಬರನ್ನು ತನ್ನ ಬಳಿಗೆ ಕರೆತಂದರು. ಪ್ರಿಯರಾದವರೇ, ಈ ದಿನದಲ್ಲಿ ಯೇಸು ಕ್ರಿಸ್ತನು ಹೇಳುವ ಮಾತು, ತಿಳಿಯದೆ ತಪ್ಪು ಮಾಡಿದವರನ್ನು ಕ್ಷಮಿಸು. ಇವತ್ತು ಅನೇಕರಲ್ಲಿ ಕ್ಷಮಾಪಣೆ ಇಲ್ಲ. ಇವರ ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳ ಆದ್ರೂ, ಗಂಡ ಹೆಂಡತಿ ಮಧ್ಯದಲ್ಲಿ, ಅಣ್ಣ ತಮ್ಮದರ ಮಧ್ಯದಲ್ಲಿ, ಅಕ್ಕ ತಂಗಿರ ಮಧ್ಯದಲ್ಲಿ, ಸಹೋದರರ ಮಧ್ಯದಲ್ಲಿ, ದೇವಜನರ ಮಧ್ಯದಲ್ಲಿ ಕ್ಷಮಿಸುವಂಥ ಒಂದು ಉತ್ತಮವಾದ ಗುಣ ಇಲ್ಲ. ಅದನ್ನೇ ಮನಸ್ಸಲ್ಲಿಟ್ಟುಕೊಂಡು ಅದನ್ನೇ ಸಮಯದಲ್ಲಿ ಯಾವಾಗಲೂ ಆ ಒಂದೊಂದು ಮಾತನ್ನು ಎತ್ತಾಡ್ತಾ ಇರುವಂಥ ಜನರಾಗಿದ್ದಾರೆ. ಪ್ರಿಯರಾದ ದೇವಜನರೇ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗಲೂ ಯೇಸು
ತನ್ನ ಎಲ್ಲ ಜನರನ್ನು ಕ್ಷಮಿಸುವುದು ಆ ಒಳ್ಳೆಯ ಪಾಠವನ್ನು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಅದರಿಂದನೇ ಈ ಕ್ಷಮಾಪಣೆ ಅನ್ನುವಂಥ ವಿಷಯಕ್ಕಾಗಿ ಒಂದೇ ಒಂದು ಚಿಕ್ಕ ಉದಾಹರಣೆಯನ್ನು ನಾವು ನೋಡೋಣ. ಒಂದು ಸಹೋದರಿ ಮೇರಿ ಅನ್ನುವಂತಹ ಸಹೋದರಿ, ಆಕೆ ಒಂದು ದಿನ ದೇವರಲ್ಲಿ ತುಂಬ ಭಯಭಕ್ತಿ ಉಳ್ಳಂಥ ಸ್ತ್ರೀ. ಸಮಯಕ್ಕೆ ಸರಿಯಾಗಿ ಪ್ರಾರ್ಥನೆ ಮಾಡ್ತಾಯಿದ್ರು, ವಾರಕ್ಕೆ ಸರಿಯಾಗಿ ಸಭೆಗೆ ಚರ್ಚಿಗೆ ಹೋಗ್ತಾಯಿದ್ರು, ಬೈಬಲ್ ಧ್ಯಾನ ಮಾಡ್ತಾಯಿದ್ರು, ಕಾಣಿಕೆ ಕೊಡ್ತಾಯಿದ್ರು, ಸುವಾರ್ತೆಗೆ ಹೋಗ್ತಾಯಿದ್ರು. ಒಂದು ಒಳ್ಳೆಯ ಕಾರ್ಯವನ್ನು, ಒಳ್ಳೆಯ ಒಂದು ವಿಶ್ವಾಸಿ. ಆದರೆ ಆಕೆ ಜೀವಿತದಲ್ಲಿ ಅವರ ಅಕ್ಕನ ಮೇಲೆ ಒಂದು ಚಿಕ್ಕ ಒಂದು ಆಸ್ತಿಯ ವಿಷಯದಲ್ಲಿ ದ್ವೇಷ, ಮಾತಾಡ್ತಾ ಇರಲಿಲ್ಲ, ಕ್ಷಮಿಸ್ತಾ ಇರಲಿಲ್ಲ, ಅವ್ರ ಹತ್ರ ಹೋಗ್ತಾ ಇರಲಿಲ್ಲ, ಅವರನ್ನು ಕುರಿತದ್ದಾಗಿ ಯಾವಾಗಲೂ ತಪ್ಪಾದ ಅಭಿಪ್ರಾಯ ಇಟ್ಕೊಂಡಿದ್ರು. ಒಂದು ದಿನ ಅವರಿಗೆ ತುಂಬ ಅನಾರೋಗ್ಯವಾಯಿತು. ಅನಾರೋಗ್ಯದಲ್ಲಿ ತುಂಬ ಒಂದು ಬಲಹೀನತೆಯಿಂದ ಮಲಗಿದರು. ಆ ಸಮಯದಲ್ಲಿ ಅವರಿಗೆ ಒಂದು ಕನಸು ಬೀಳ್ತದೆ. ಆಕೆ ಒಂದು ಸ್ವರ್ಗಕ್ಕೆ ಹೋಗ್ತಾಳೆ. ಸ್ವರ್ಗದಲ್ಲಿ ಬಾಗಿಲ ಹತ್ರ ನಿಂತ್ಕೊಂಡಿರ್ತಾಳೆ, ಬಾಗಿಲು ತಡ್ತಾಳೆ, ಬಾಗಿಲು ತೆರೀತಾರೆ. ನೀನು ಸ್ವರ್ಗದೊಳಗೆ ಬರಲಿಕ್ಕೆ ನಿನಗೆ ಯಾವ ಅರ್ಹತೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ದೇವದೂತನು ಹೇಳ್ತಾರೆ, ಈ ಮಾತನ್ನು ಕೇಳಿ ನಾನು ಸರಿಯಾದ ಸಮಯಕ್ಕೆ ಚರ್ಚಿಗೆ ಹೋಗ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ವಾಕ್ಯ ಓದ್ತೀನಿ, ಕಾಣಿಕೆ ಕೊಡ್ತೀನಿ, ಸುವಾರ್ತೆ ಸಾರ್ತೀನಿ, ನಾನು ಒಳ್ಳೆಯದನ್ನೇ ಮಾಡ್ತಾಯಿದ್ದೀನಲ್ಲ. ಆಗ ಅಲ್ಲಿ ದೇವದೂತರು ಒಂದು ಮಾತು ಹೇಳ್ತಾರೆ, ನಿನ್ನ ಅಕ್ಕನನ್ನು ಕ್ಷಮಿಸಿದೀಯಾ? ಅಕ್ಕನ ಬಳಿಯಲ್ಲಿ ನೀನು ಕ್ಷಮಾಪಣೆಯನ್ನು ಕೊಟ್ಟಿದ್ದೀಯಾ? ಆಕೆ ನಂಬದೇ ಇರ್ಬೋದು, ನೀನು ದೇವರ ನಂಬಿದೆಯಲ್ಲ, ನೀನು ಕ್ಷಮಿಸಬೇಕಾದ ಕರ್ತವ್ಯ ನಿನ್ನದು. ಯೇಸು ಸ್ವಾಮಿ ಇಡೀ ಲೋಕ ಜನರ ಪಾಪವನ್ನು ಕ್ಷಮಿಸಿದಾರಲ್ಲ, ನೀನು ಯಾಕೆ ಕ್ಷಮಿಸಿಲ್ಲ? ನೀನು ಕ್ಷಮಿಸದೆ ಹೋದರೆ ನೀನು ನಿಜವಾಗಲೂ ಸ್ವರ್ಗದೊಳಗೆ ಹೋಗಲಿಕ್ಕೆ ನಿನಗೆ ಯಾವ ಅರ್ಹತೆ ಇರೋದಿಲ್ಲ ಅಂದರು. ಆಗ ತಕ್ಷಣವೇ ಆಕೆಗೆ ಪ್ರಜ್ಞೆ ಬಂದು ಎದ್ದೊಳ್ತಾಳೆ. ತಕ್ಷಣವೇ ದೇವರ ಹತ್ರ ಕ್ಷಮೆ ಕೇಳ್ತಾಳೆ. ದೇವರೇ, ನಿಜವಾಗಿಯೂ ನೀನು ನನಗೆ ನನ್ನ ತಪ್ಪನ್ನು ತಿಳಿಸಿಕೊಟ್ಟಿದ್ದಿ, ನನ್ನ ಕ್ಷಮಿಸು ಅಂತ ಹೇಳಿ ನನಗೆ ಒಂದೇ ಒಂದು ಅವಕಾಶ ಕೊಡು, ನಾನು ನಮ್ಮ ಅಕ್ಕ ಅವ್ರನ್ನ ಕ್ಷಮಿಸಬೇಕು ಅನ್ನೋಂತೇಳಿ ದೇವರ ಅವಕಾಶ ಕೊಟ್ಟರು. ಅಕ್ಕನನ್ನು ಮನಸಾರೆ ಕ್ಷಮಿಸಿದರು. ಯಾವಾಗ ಕ್ಷಮಿಸ್ತಾರೋ ತಕ್ಷಣವೇ ಆಕೆ ರೋಗ ಎಲ್ಲ ವಾಸಿಯಾಗ್ತದೆ. ಈಗಲೂ ಆ ಸಹೋದರಿ ಬದುಕಿದ್ದಾರೆ. ಪ್ರಿಯರಾದ ದೇವಜನರೇ, ಯಾಕೆ ಹೇಳ್ತೀನಿ ಅಂದರೆ, ನಿಜವಾಗ್ಲೂ ಕ್ಷಮಾಪಣೆ ಅನ್ನುವಂಥದ್ದು ಒಂದು ದೈವ ಗುಣ. ಅದು ಆ ಕ್ಷಮಾಪಣೆಯನ್ನು ನಾವು ಮೊದಲನೇದಾಗಿ ದೇವರಿಂದ ನಾವು ಕ್ಷಮೆ ಹೊಂದ್ಕೋಬೇಕು. ಎರಡನೇದಾಗಿ ಬೇರೆಯವ್ರಿಗೆ ನಾವು ಕ್ಷಮಾಪಣೆಯನ್ನು ಕೊಡೋರಾಗಿರಬೇಕು. ನಾವು ಯಾಕೆ ಕ್ಷಮೆಯನ್ನು ಕೊಡುತ್ತೇವೆ? ಅದಕ್ಕೆ ದೇವರು ಮತ್ತಾಯ 5:44 ಈ ರೀತಿ ಹೇಳ್ತಾರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿ, ನಿಮ್ಮ ಹಿಂಸೆ ಪಡಿಸುವರಿಗಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ. ಪ್ರಿಯರಾದ ದೇವಜನರೇ, ಈ ಲೋಕದಲ್ಲಿ ಎಲ್ಲರನ್ನು ಪ್ರೀತಿಸುವಂಥ ಒಂದು ಒಳ್ಳೆಯ ಗುಣವನ್ನು ಯೇಸು ಕ್ರಿಸ್ತನ ಕಲಿಸ್ಕೊಟ್ಟಿದ್ದಾರೆ. ಈ ಒಂದು ಲೆಂತ್ಸ್ ಡೇಸ್ಗಳಲ್ಲಿ, ಈ ಒಂದು ವಿಶೇಷವಾದಂತಹ ಉಪವಾಸ ದಿನಗಳಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಯೇಸು ಕ್ರಿಸ್ತ ನಮಗೆ ತಿಳಿಸಿಕೊಡುವ ಒಂದು ಅಮೂಲ್ಯವಾದ ಪಾಠವೇನೆಂದರೆ ಕ್ಷಮಿಸುವುದು. ಕ್ಷಮಾಪಣೆ ಅದು ದೊಡ್ಡದಾಗಿದೆ. ಎಷ್ಟು ಸಾರಿ ಕ್ಷಮಿಸಬೇಕು ಅಂತ ಶಿಷ್ಯರು ಕೇಳ್ತಾರೆ. 777 ಬಾರಿ ಕ್ಷಮಿಸಬೇಕು. ಹೌದು ಪ್ರಿಯರಾದವರೇ, ನೀವು ಕ್ಷಮಿಸಿದರೆ ನೀವು ದೇವರ ಮಕ್ಕಳಾಗ್ತೀರ. ಕ್ಷಮಿಸಿದರೆ ನಿಮಗೆ ಸಮಾಧಾನ ದೊರೆಯುತ್ತದೆ. ಕ್ಷಮಿಸಿದರೆ ಆರೋಗ್ಯ ದೊರೆಯುತ್ತೆ. ಕ್ಷಮಿಸಿದರೆ ದೇವರು ಆ ಕ್ಷಮಾಪಣೆಯನ್ನು ಸ್ವೀಕರಿಸಿ ನಿಮಗೆ ಸುಖ ಕ್ಷೇಮಗಳನ್ನು ಅನುಗ್ರಹಿಸುವರಾಗಿದ್ದಾರೆ. ಪ್ರಿಯರಾದ ದೇವಜನರೇ, ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಹೇಳಿದ ಮೊದಲೆಯ ಮಾತು ಕ್ಷಮಾಪಣೆಯ ಮಾತು. ನೀವು ನಿಮ್ಮ ಮನಸ್ಸಲ್ಲಿ, ನಿಮ್ಮ ಕುಟುಂಬದಲ್ಲಿ ಅಶಾಂತಿ ಅಸಮಾಧಾನದಲ್ಲಿ ಇದ್ದೀರಾ, ಇವತ್ತು ಯೇಸು ಒಮ್ಮೆ ಹೇಳ್ತಾ ಇದ್ದಾರೆ, ನೀನು ಕ್ಷಮಿಸು, ನಾನು ನಿನ್ನನ್ನು ಕ್ಷಮಿಸಿದ್ದೇನಲ್ಲವ, ನೀನು ಮತ್ತೊಬ್ಬರನ್ನು ಕ್ಷಮಿಸು. ಹೌದು, ನೀವು ಒಬ್ಬರಿಗೊಬ್ಬರು ಕ್ಷಮಿಸಿ ನೀವು ಪ್ರಾರ್ಥಿಸುವುದಾದರೆ ನೀವು ನಿಶ್ಚಯವಾಗಿ ಆರೋಗ್ಯ ಹೊಂದಿಕೊಳ್ಳುವಿರಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹೌದು ಪ್ರಿಯರಾದ ದೇವಜನರೇ, ಇವತ್ತು ಒಂದು ತೀರ್ಮಾನ ಮಾಡೋಣ. ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ಒಂದು ವೇಳೆ ನೀವು ಯಾರೇ ಆಗಿರಲಿ ವಾಕ್ಯ ಕೇಳುವಂಥ ನೀವು ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ನಿಮಗೆ ನಿದ್ದೆ ಇಲ್ಲದೆ, ನೆಮ್ಮದಿ ಇಲ್ಲದೆ, ಶಾಂತಿ ಇಲ್ಲದೆ, ಸಮಾಧಾನ ಇಲ್ಲದೆ ಇದ್ದೀರಲ್ಲ, ನಿಮಗೊಂದು ಒಳ್ಳೆಯ ಒಂದು ವಾಕ್ಯ, ನೀನು ಕ್ಷಮಿಸಿರಿ. ನೀವು ಕ್ಷಮಿಸುವಾಗ ನಿಮ್ಮ ಜೀವಿತದಲ್ಲಿ ನೀವು ಎಷ್ಟೋ ಆಶೀರ್ವಾದವಾಗಿರ್ತೀರ, ಎಷ್ಟೋ ಕ್ಷೇಮವಾಗಿರ್ತೀರ. ನಿಮಗಾಗಿ ನಾನು ಒಂದು ನಿಮಿಷ ಪ್ರಾರ್ಥಿಸ್ತೇನೆ. ದಯವಿಟ್ಟು ಕಣ್ಣುಗಳು ಮುಚ್ಚಿಕೊಳ್ಳಿ. ಪ್ರೀತಿ ಸ್ವರೂಪನ ತಂದೆಯಾದ ಯೇಸು ಸ್ವಾಮಿ, ಈ ದಿನದಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ಒಡಕುಗಳು, ಚಿಕ್ಕ ಚಿಕ್ಕ ವಿಷಯಕ್ಕೆ ದೊಡ್ಡ ಜಗಳಗಳು, ಮನಸ್ಸಲ್ಲಿ ಕಹಿ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಪಕ್ಷಪಾತ, ಭಿನ್ನಾಭಿಪ್ರಾಯ, ನಾನಾ ವಿಧವಾದ ಕಾರ್ಯಗಳಲ್ಲಿ ದೇವರೇ ಕ್ಷಮಿಸದೆ
ಹಣದ ವಿಷಯದಲ್ಲಿ ಜಗಳ ಆಡಿ ಕ್ಷಮಿಸದೆ ಹೋಗಿರುವಂಥವರು, ಒಬ್ಬರಿಗೊಬ್ಬರು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತಪ್ಪಾದ ಅಪಾರ್ಥದಿಂದ ಒಬ್ಬರನ್ನೊಬ್ಬರು ದೂರ ಆಗಿರ್ತಕ್ಕಂಥದ್ದು. ದೇವರೇ, ನೀನು ಈ ಲೋಕಕ್ಕೆ ಬಂದದ್ದು ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಕ್ಷಮಿಸುವರಾಗಿ, ಒಂದು ಕೊಡುವ ಮೂಲಕ ಒಂದು ಸಮಾಧಾನ, ಒಂದು ಆಶೀರ್ವಾದ, ಒಂದು ಆರೋಗ್ಯವನ್ನು ನೀನು ಕೊಡಲಿಕ್ಕೆ ಬಂದಿದ್ದೀಯ ಸ್ವಾಮಿ. ಈ ದಿನದಲ್ಲಿ ನೀನು ನಮ್ಮನ್ನು ಕ್ಷಮಿಸಿದ್ರಿಂದ ನಾವು ಈ ದಿನ ಬದುಕಿದ್ದೇವೆ ಸ್ವಾಮಿ. ಇವತ್ತು ಜೀವಂತವಾಗಿರುವುದಕ್ಕೆ ಕಾರಣ ನೀವು ಕ್ಷಮಿಸಿದ್ದೀರಿ. ಅದೇ ಪ್ರಕಾರ ಈ ದಿನದಲ್ಲಿ ಈ ವಾಕ್ಯವನ್ನು ಕೇಳುವಂಥ, ವಿಡಿಯೋ ನೋಡುವಂಥ ಒಬ್ಬೊಬ್ಬರ ಕುಟುಂಬದಲ್ಲಿ ಆ ಕ್ಷಮಾಪಣೆಯ ಆತ್ಮ ಇಳಿದು ಬರಲಿ. ಯೇಸು ಕ್ರಿಸ್ತನ ಕ್ಷಮೆಯು ಪ್ರತಿಯೊಬ್ಬರೂ ಆ ಕ್ಷಮೆ ಹೊಂದಿಕೊಂಡವರಾಗಿ, ಆ ಕ್ಷಮಾಪಣೆಯಲ್ಲಿ ಸಿಗುವ ಆಶೀರ್ವಾದವನ್ನು ಪಡೆದುಕೊಂಡವರಾಗಿ, ಪ್ರತಿಯೊಂದು ಕುಟುಂಬ ಒಡೆದೋದ ಕುಟುಂಬನ ಒಂದು ಮಾಡಿ, ಕಹಿಯಾದ ಮನಸ್ಸುಗಳನ್ನು ಸಿಹಿಯಾಗಿ ಮಾರ್ಪಡಿಸಿ, ಹೌದು ಕರ್ತನೆ, ಪ್ರತಿಯೊಂದು ಕುಟುಂಬಗಳಲ್ಲಿ ಭೇದ ಭಾವಗಳನ್ನು ನೀಗಿಸಿ ಒಂದು ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ದಯಪಾಲಿಸಲೆಂಬುದಾಗಿ ಒಡೆಯನೂ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿ ಆಶೀರ್ವದಿಸ್ತೇವೆ ತಂದೆ. ಆಮೇನ್. ಪ್ರಿಯರಾದ ದೇವಜನರೇ, ಇನ್ನೂ ಅನೇಕ ವಿಡಿಯೋಗಳನ್ನ ನೀವು ನೋಡಬೇಕು ಅಂದರೆ, ನೀವು ಅನೇಕ ಒಂದು ಸಂದೇಶಗಳನ್ನು ನೀವು ಈ ಒಂದು ವಿಡಿಯೋ ಮೂಲಕ ನೀವು ಪಡೆದುಕೊಳ್ಳಬೇಕಾದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.